ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಓಂ ಶ್ರೀ ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ತತ್ವಮಸಿ ಚಾನಲ್ ಮಾಸ ಭವಿಷ್ಯ ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರತಕ್ಕಂಥ ಈ ಮಾಸ ಭವಿಷ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡನ್ನು ನಾವು ಮಾಡ್ತಾ ಇದ್ದೀವಿ. ಇದು ಡಿಸೆಂಬರ್ ಎಪಿಸೋಡ್. ಇದು ಗೋಚಾರ ಫಲ. ಗೋಚಾರ ಫಲ ಅಂದರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ. ಗ್ರಹಗಳ ಮೊಮೆಂಟ್ ಮೇಲೆ, ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ಥರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ. ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದಾವೆ ಅಂತ ನೋಡ್ಕೊಂಡೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ. ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ 5ನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ. ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದರೆ, ಶುಕ್ರ ಭಗವಾನರು ಮತ್ತು ಬುಧ ಭಗವಾನರು ಇಬ್ಬರೂ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ. ವೃಶ್ಚಿಕ ರಾಶಿಯಲ್ಲಿ 7ನೇ ತಾರೀಕು ಬುಧರು ಬಂದರೆ, ಧನುಸು ರಾಶಿಗೆ ಕುಜರು 9ನೇ ತಾರೀಕು, ಸೂರ್ಯ ಭಗವಾನರು 16ನೇ ತಾರೀಕು ಚಲನೆ ಮಾಡಿದ್ದಾರೆ. ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ, ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ. ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ. ಡಿಸೆಂಬರ್ 2025 ಕೊನೆ ಎಪಿಸೋಡು ಕುಂಭರಾಶಿಗಾಗಿ. ಕುಂಭರಾಶಿಯವರು ಸ್ವಲ್ಪ ಸತಾಯಿಸ್ತು ಈ ವರ್ಷ. 6ಕ್ಕೆ ಹತ್ತಂಗಾಗಲಿಲ್ಲ, 3ಕ್ಕೆ ಇಳಿದಂಗಾಗಲಿಲ್ಲ. ಒಂದು ಕಡೆ ಗುರುಬಲವನ್ನು ಎಂಜಾಯ್ ಮಾಡಲಿಕ್ಕಾಗಲಿಲ್ಲ. ಶನಿದೇವರು 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಕೂತ್ಕೊಂಡು ಪೂರ್ಣ ಅವಕಾಶಗಳಿಗೂ ನಿಮ್ಗೆ ಬ್ರೇಕ್ ಹಾಕಿದರು. ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಕೇತು ಭಗವಾನರು ನೋಡ್ತಾ ಇರೋದ್ರಿಂದ ಎಲ್ಲ ಬಂದಂಗೆ ಬಂತು, ಯಾವುದು ಕೈಗೆ ಸಿಕ್ಕಲಿಲ್ಲ. ತುಂಬ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಆಕ್ಟಿವ್ ಆಗಿರ್ತಕ್ಕಂಥವ್ರು ನೀವು. ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ 2 ಪವರ್ಫುಲ್ ಪ್ಲಾನೆಟ್ಸ್ ಇದ್ದಾವೆ. ಸೂರ್ಯ ಭಗವಾನರು ಮತ್ತು ಕುಜ ಭಗವಾನರು ಲಾಭಸ್ಥಾನದಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ ಅಗ್ನಿಗ್ರಹಗಳಿರೋದ್ರಿಂದ ನಿಮಗೆ ಯಥೇಚ್ಛವಾಗಿರ್ತಕ್ಕಂಥ ಅವಕಾಶಗಳು, ಎಕ್ಸ್ಪೆಷಲಿ ರಿಯಲ್ ಎಸ್ಟೇಟಲ್ಲಿ ಇರ್ತಕ್ಕಂಥವ್ರಿಗೆ, ಕನ್ಸ್ಟ್ರಕ್ಷನ್ ಲೈನಲ್ಲಿ ಇರ್ತಕ್ಕಂಥವ್ರಿಗೆ, ಕಾಂಟ್ರಾಕ್ಟರ್ಸ್ಗೆ ಹಬ್ಬ. ಸೂರ್ಯ ಭಗವಾನರ ಲಾಭಸ್ಥಾನದಲ್ಲಿರೋದ್ರಿಂದ ಸಡನ್ನಾಗಿ ಒಬ್ಬ MLA ಮಂತ್ರಿ ಆಗಿಬಿಡ್ತಕ್ಕಂಥದ್ದು, ಒಂದು MP ಮಂತ್ರಿ ಆಗಿಬಿಡ್ತಕ್ಕಂಥದ್ದು, ಒಂದು ನಿಗಮ ಮಂಡಳಿ ಅಧ್ಯಕ್ಷರಾಗಿಬಿಡ್ತಕ್ಕಂಥದ್ದು, ವಿಲೇಜ್ ಪಂಚಾಯತಿ ಪ್ರೆಸಿಡೆಂಟ್ ಆಗಿಬಿಡೋದು, ಈ ಥರ ಅಧಿಕಾರ ಕೊಡ್ತಕ್ಕಂಥದ್ದು ಸೂರ್ಯ ಭಗವಾನರು. ಡಿಸೆಂಬರ್ ತಿಂಗಳು ಒಂದು ರೀತಿ ನಿಮಗೆ ಪವರ್ಫುಲ್ ಮಂತ್. ಹಾಗೆ ನಿಮಗೆ ನಿಮ್ಮ ರಾಶಿಯಲ್ಲಿರ್ತಕ್ಕಂಥ ರಾಹು ನಿಮ್ಮನ್ನು ಪದೇ ಪದೇ ಟೆಂಪ್ಟ್ ಮಾಡ್ತಾ ಇರ್ತಾರೆ. ತುಂಬ ಅತಿಯಾಸೆಗೆ ಹೋಗೋದು ಬೇಡ. ಯಾಕಂದರೆ ಧನಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಬರಬೇಕಾಗಿರ್ತಕ್ಕಂಥ ವರಮಾನವನ್ನು ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ನಿಂತು ಅವಕಾಶಗಳು ಬರ್ತಾ ಇದೆ. ಇಲ್ಲಿ ಕರ್ಮಸ್ಥಾನದಲ್ಲಿ ನಿಮಗೆ ಒಂದು ರೀತಿ ಅದೃಷ್ಟ ಅಂತಲೇ ಹೇಳಬೇಕು. ಶುಕ್ರ ಮತ್ತು ಬುಧ ಒಟ್ಟಿಗಿದ್ದಾರೆ. 2 ಯೋಗಕಾರಕ ಗ್ರಹಗಳು ಕುಂಭರಾಶಿಗೆ ಕರ್ಮಸ್ಥಾನದಲ್ಲಿದೆ. ಅಂದರೆ ಎಕ್ಸ್ಪೆಷಲಿ ಯಾರ್ಯಾರು 2025 ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಿರ ಕೆಲಸಗಳಿಗಾಗಿ ಪ್ರಯತ್ನ ಮಾಡ್ತಾ ಇದ್ದೀರಿ, ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿಗೆ ಇದು ಸಕಾಲ. ಇಲ್ಲಿ ಬುಧರು ಡಿಸೆಂಬರ್ 7ನೇ ತಾರೀಕಿಂದ ನಿಮಗೆ ತುಂಬ ಫೇವರಬಲ್ ಆಗಿದ್ದಾರೆ. ಶುಕ್ರ ಭಗವಾನರಲ್ಲೇ ಇದ್ದಾರೆ. ಎಕ್ಸ್ಪೆಷಲಿ ಡಾಕ್ಟರ್ಸ್, ಎಕ್ಸ್ಪೆಷಲಿ ಹಾಸ್ಪಿಟಲ್ಗೆ ಸಂಬಂಧಿಸಿರ್ತಕ್ಕಂಥ ಕೋರ್ಸ್ ಮಾಡಿರ್ತಕ್ಕಂಥವ್ರಿಗೆ, ಈ ಜಲರಾಶಿಯಲ್ಲಿರ್ತಕ್ಕಂಥ ಈ 2 ಗ್ರಹರು ತುಂಬ ಸಪೋರ್ಟಿವ್ ಆಗಿದೆ. ನೀವು
ಸ್ವಲ್ಪ ಪ್ರಯತ್ನಗಳನ್ನು ಮಾಡಿ, ಸ್ವಲ್ಪ ಪ್ರಿಪೇರ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ, ಖಂಡಿತ ಜಯ ಸಿಕ್ಕತ್ತೆ. ತುಂಬ ಅವಕಾಶಗಳಿದೆ. ಒಂದು ವೇಳೆ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಏನು ಸಿಗ್ತಾ ಇಲ್ಲ ಅಂದರೆ ಒಂದು ಸರ್ತಿ ನಿಮ್ಮ ಹತ್ರದಲ್ಲಿರ್ತಕ್ಕಂಥ ಪಂಡಿತರಿಗೆ ನಿಮ್ಮ ಜಾತಕವನ್ನು ತೋರಿಸಿ. ಯಾಕಂದ್ರೆ ಅಷ್ಟು ಉದ್ಯೋಗಕ್ಕಾಗಿ ಚೆನ್ನಾಗಿರ್ತಕ್ಕಂಥ ಟೈಮ್ ಇದು. ನೆಕ್ಸ್ಟು ಗುರು ಭಗವಾನರು, ಹೋದ ತಿಂಗಳಲ್ಲಿ ಗುರು ಭಗವಾನರು ಅಡ್ವರ್ಸ್ ಆಗಿದ್ದರು. ಈ ಸರ್ತಿ ತುಂಬ ಫೇವರಬಲ್ ಆಗಿದ್ದಾರೆ. ಗುರು ಅಂತ ಇದ್ದಾರೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿ, ನೀನು ಪ್ರಯತ್ನ ಮಾಡು, ನಾನು ಜಯ ಕೊಡ್ತೀನಿ ಅಂತ. ಸಂತಾನಕ್ಕಾಗಿ ಪ್ರಯತ್ನ ಮಾಡು, ನಾನು ಜಯ ಕೊಡ್ತೀನಿ. ನೀನು ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡಿ ಜಯ ಕೊಡ್ತೀನಿ. ನಿನಗೆ ಮದುವೆ ಆಗಿಲ್ವಾ, ಮದುವೆಗಾಗಿ ಪ್ರಯತ್ನ ಮಾಡು, ನಾನು ಜಯ ಕೊಡ್ತೀನಿ ಅಂತ ಇದ್ದರು. ಕೇತು ಭಗವಾನರು ವಿಳಂಬ ಮಾಡ್ತಾ ಇದ್ದಾರೆ. ಗಣಪತಿಯನ್ನು ಆರಾಧನೆ ಮಾಡಿ, ಕೇತು ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಕೇತುಗೆ ಗಣಪತಿ ಒಬ್ಬರೇ ಅಧಿದೇವತೆ. ಗಣಪತಿಯನ್ನು ಬಿಟ್ಟು ಯಾವ ದೇವರಿಂದನೂ ಕೇತು ಬಗ್ಗಲ್. ಭಕ್ತಿಗೆ ಬಗ್ತಾರೆ. ಸೊ ಓವರ್ ಆಲ್ ಆಗಿ ಈ ತಿಂಗಳು ಚೆನ್ನಾಗಿದೆ ಅಂತಲೇ ಹೇಳಬೇಕು ಕುಂಭರಾಶಿಯವರು. ಧನಸ್ಥಾನದಲ್ಲಿರ್ತಕ್ಕಂಥ ಶನಿ ಭಗವಾನರು ಕೂಡ ನಿಮ್ಗೆ ಅಗತ್ಯಕ್ಕೆ ಬೇಕಾಗಿರ್ತವಷ್ಟು ಆರ್ಥಿಕ ಸಹಾಯವನ್ನು ಯಾವುದೋ ಒಂದು ಮೂಲೆಯಿಂದ ಒದಗಿಸ್ತಾ ಇರ್ತಾರೆ. 7 ಶನಿ ಕಾಟ ಇದ್ದರೂ ಕೂಡ. 7 ಶನಿ ಕಾಟ ಇರೋದರಿಂದ ಅಟ್ಲೀಸ್ಟ್ 4 ಮಂತ್ಸ್ಗೆ ಒಂದ್ಸರ್ತಿ ಆದರೂ ಶನಿದೇವರಿಗೆ ತೈಲಾಭಿಷೇಕ ಅಂತ ಮಾಡಿಸಿ. ನಿಮ್ಗೆ ಹತ್ರದಲ್ಲಿರ್ತಕ್ಕಂಥ ಶನಿ ಮಹಾತ್ಮರ ದೇವಸ್ಥಾನದಲ್ಲಿ ಶನಿ ಭಗವಾನರಿಗೆ ತೈಲಾಭಿಷೇಕ ಮಾಡಿ. ಯಾರಿಗಾದರೂ ಯಾವ ಊರಲ್ಲಾದರೂ ಶನಿ ಭಗವಾನರ ದೇವಸ್ಥಾನಗಳಿಲ್ಲ ಅಂದರೆ ನಿರಾಶರಾಗಬೇಕಾಗಿರೋದು ಅವಶ್ಯಕತೆ ಇಲ್ಲ. ಎಲ್ಲ ಊರಲ್ಲೂ ನವಗ್ರಹ ಟೆಂಪಲ್ ಇದ್ದೇ ಇರುತ್ತೆ, ನವಗ್ರಹ ಮಂಟಪ ಇದ್ದೇ ಇರುತ್ತೆ. ಪಶ್ಚಿಮ ದಿಕ್ಕಲ್ಲಿರ್ತಕ್ಕಂಥ ಶನಿದೇವರಿಗೆ ನೀವೇ ಸ್ವತಃ ಅಥವಾ ಹತ್ತಿರದಲ್ಲಿರ್ತಕ್ಕಂಥ ಪುರೋಹಿತರ ಒಂದು ಸಹಾಯದಿಂದ ಅಭಿಷೇಕ ಮಾಡ್ಕೊಂಡು ಬನ್ನಿ. ಅದರಲ್ಲೂ ಕೂಡ ಒಳ್ಳೆ ಫಲ ಸಿಕ್ಕತ್ತೆ. ನೀವಿಲ್ಲಿ ಫೇಮಸ್ ಪಾವಗಡಕ್ಕೆ ಹೋಗಿದರೆ ಶನಿದೇವ್ರನ್ನ ಆರಾಧನೆ ಮಾಡ್ತಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಪಾವಗಡ ಶನಿದೇವರ ಆರಾಧನೆಗೆ ತುಂಬ ಫೇಮಸ್ ಆಗಿರ್ತಕ್ಕಂಥ. ಅಲ್ಲಿ ಕೂಡ ಅಷ್ಟೇ ನವಗ್ರಹದಲ್ಲಿರ್ತಕ್ಕಂಥ ಶನಿದೇವರಿಗೆ ಅಭಿಷೇಕ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಅಲ್ಲಿ ಮೂಲ ವಿರಾಟ್ ಸಪರೇಟ್ ಆಗಿಲ್ಲ. ಸೊ ಅದರಿಂದ ಶನಿ ಭಗವಾನರನ್ನ ನೀವು ನವಗ್ರಹದಲ್ಲಿರ್ತಕ್ಕಂಥ ಶನಿದೇವರಿಗೆ ತೈಲಾಭಿಷೇಕ ಮಾಡಿದ್ರು ಕೂಡ ಶನಿದೇವರು ಸಂತುಷ್ಟರಾಗ್ತಾರೆ. ಇಲ್ಲ ನೀವು ಎಳ್ಳು ಎಲೆ ಅಡಿಕೆ ದಕ್ಷಿಣೆಯನ್ನು ಶನಿದೇವರ ಮುಂದೆ ಇಟ್ಬಿಟ್ಟು 8 ರೂಪಾಯಿ ದಕ್ಷಿಣೆಯನ್ನು ಇಟ್ಬಿಟ್ಟು 9 ಪ್ರದಕ್ಷಿಣೆ ಮಾಡಿದ್ರು ಕೂಡ ಶನಿದೇವರು ಕೃಪೆ ಸಿಕ್ಕತ್ತೆ. ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ನಿರಂತರ ಜಪ ಮಾಡ್ತಾ ಇದ್ರು ಶನಿದೇವರು ಕೃಪೆ ಸಿಕ್ಕತ್ತೆ. ಶನಿದೇವರು ಯಾರಿಗೂ ಶಿಕ್ಷೆ ಕೊಡೋದಿಲ್ಲ. ಶನಿದೇವರು ವೃತ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಎಲ್ಲವನ್ನೂ ಕೂಡ ಪೂರ್ವಜನ್ಮದ ನಮ್ಮ ಸಕೃತದಂತೆ ಪಾಪ ಪುಣ್ಯಗಳನ್ನು ಕೊಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ಭಗವಂತನನ್ನು ಭಕ್ತಿಯಿಂದ ನಂಬಿಸಿದರೆ ಡೆಫಿನೆಟ್ ಆಗಿ ನಿಮಗೆ ಒಳ್ಳೆಯದಾಗತ್ತೆ. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಗ್ಯ. ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ, ನವದಂಪತಿಗಳು. ಸರ್, ನಮಗೆ ಮದುವೆ ಆಗಿ 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ಏನಾದರೂ ಪರಿಷ್ಕಾರ ಕೊಡಿ. ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು, ಡಾಕ್ಟ್ರ್ ಕನ್ಸಲ್ಟ್ ಮಾಡಾಯಿತು, ಏನೂ ತೊಂದರೆ ಇಲ್ಲ ಅಂತಾರೆ. ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ, ನಮಗೇನಾದರೂ ಪರಿಷ್ಕಾರ ಕೊಡಿ. ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರ್ತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ. ನಿಮಗೂ ಏನಾದರೂ ಇದರ ಅಡಿಷ್ನಲ್ ಆಗಿ ಕೆಲವು ಸಂತಾನ ಭಾಗ್ಯಕ್ಕಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ 5ನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು. ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚ ಭಾವದಲ್ಲಿದ್ದು, ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು, ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ, ಸಂತಾನ ಭಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ, ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ, ಪಾಪಕರ್ತರಿ ಯೋಗ ಇದ್ದರೆ, ವಂಶದಲ್ಲಿ 2 ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ, ಸ್ತ್ರೀ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ. ಒಂದು ವೇಳೆ ನಿಮ್ಮ ಮದುವೆ 5ನೇ ತಾರೀಕು 7ನೇ ತಾರೀಕು
4, 8ನೇ ಸಂಖ್ಯೆಗಳಲ್ಲಿ ಆಗಿದ್ರೂ ಕೂಡ ಸಂತಾನ ಡಿಲೇಗೆ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು? ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸ್ನ ತಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ. 5, 14, 23 ಈ ತಾರೀಖುಗಳಲ್ಲಿ ಪ್ರಯತ್ನ ಮಾಡಿ. ಅದೇ ರೀತಿ ಆರಿದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಬುಧವಾರ, ಮಿಥುನ ಲಗ್ನ. ಒಂದು ವೇಳೆ ಈ ದಿನಗಳು ಏನಾದರೂ 5ನೇ ತಾರೀಕು, 14, 23 ಬಂದರೆ, ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ. ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಸ್ಟಾರ್ಟ್ ಆದಮೇಲೆ 14ನೇ ದಿನಕ್ಕೆ ಓವ್ಯುಲೇಷನ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಕೆಲವರಿಗೆ ಸೈಕಲ್ಲು 28 ದಿನ ಇರುತ್ತೆ, 30 ದಿನ ಇರುತ್ತೆ, 32 ದಿನ ಇರುತ್ತೆ. ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು 14ನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ 2 ದಿನ ಹಿಂದು 2 ದಿನ ಮುಂದು ಪ್ರಯತ್ನಗಳನ್ನು ಮಾಡಿ. ಇನ್ನೂ ಒಂದು ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ, 3 ದಿವಸ ಮುಂದು 3 ದಿವಸ ಹಿಂದು. ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ 5, 14, 23 ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು. ಸಂತಾನಕ್ಕೆ ಪ್ರಬಲವಾಗಿ ಸಂಜೆ 5ರಿಂದ 7 ಗಂಟೆವರೆಗೂ, ಬೆಳಗಿನ ಜಾವ 4ರಿಂದ 6 ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ. ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡ ಹೆಂಡತಿ ಸೇರಬಾರ್ದು ಅಂತ ಹೇಳ್ತಾರೆ. ಆದರೆ ಸಂತಾನದ ಪರ್ಪಸ್ ಆಗಿ ನೀವು ಇದನ್ನು ಫಾಲೋ ಮಾಡಬೇಕು. ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ಲದಿರೋದ್ರಿಂದ ಕೂಡ ಸಂತಾನ ಡಿಲೇ ಆಗುತ್ತೆ. ಇಲ್ಲ ಗಂಡ ಹೆಂಡತಿ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ, ಆಹಾರ ನಿಯಮಗಳನ್ನು ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ. ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ. ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ಲದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ. ಆಹಾರ ನಿಯಮಗಳು ಸರಿಯಾಗಿಲ್ಲದೆ ಇರೋದು, ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು, ವ್ಯಾಯಾಮ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಮರ್ತೋಗಿದ್ದೀವಿ. ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು. ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ಬಾದಾಮು, ಶೇಂಗಾ, ಕಡಲೆ, ಈ ಥರ ಒಂದು 3-4 ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತಾ ಬಂದು ಇದನ್ನು ಫಾಲೋ ಮಾಡೋದ್ರಿಂದ ಹೈ ಚಾನ್ಸಸ್ ಇರುತ್ತೆ. ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರು ಹತ್ರ, ನಂಜನಗೂಡಿದೆ. ನಂಜನಗೂಡು ಹತ್ರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ, ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ. ದಂಪತಿಗಳು ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು 10 ನಿಮಿಷ ಅಥವಾ 108, 1008 ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಮಂತ್ರ ಈ ಥರ ಇರುತ್ತೆ: ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ. ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ. ದಿನಕ್ಕೆ 10 ನಿಮಿಷ ಗಂಡ ಹೆಂಡತಿ ಓದ್ಕೋಬೇಕು. ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು 4-5 ದಿವಸ ಗಂಡ ಹೆಂಡತಿ ಇಬ್ಬರು ಓದ್ಕೊಳ್ದೇ ಇರ್ತಕ್ಕಂಥದ್ದು ಒಳ್ಳೆಯದು. ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ, ಇನ್ನೂ ಕೆಲವು ವಿಚಾರಗಳು ನಾವು ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ 14ಕ್ಕೆ 3 ದಿನ ಆ ಕಡೆ ಈ ಕಡೆ 12, 13, 14, 15, 16, 17
ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದ್ರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ ಎರಡೂ ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಖುಗಳು ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ ತುಂಬ ಇರುತ್ತೆ. ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ. ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ. ಎಲ್ಲವೂ ಭಗವಂತನ ಕೃಪೆ. ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳ ಪರವಾಗಿ ಸಮಾನವಾಗಿದೆ. ನಮ್ಮ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ. ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ, ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.